ಇವತ್ತಿನ ಚದುರಂಗದಲ್ಲಿ ಎರಡು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಅಂಶಗಳನ್ನು ಇಡ್ತಾ ಹೋಗ್ತೀನಿ. ಮೊದಲನೇದು ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದು ಇವತ್ತು ಭಾರತಕ್ಕೆ ಬಂದಿಳಿದಿರುವಂಥದ್ದು ಅದ್ದೂರಿ ಸ್ವಾಗತ ಸಿಕ್ಕಿದೆ. ಅಷ್ಟೇ ಅಲ್ಲ, ಏರ್ಪೋರ್ಟ್ನಿಂದ ಹೋಗಿ ಅವರು ನೇರವಾಗಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದ್ದು ಬಿಟ್ಟರೆ ನಂತರ ನೇರವಾಗಿ ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲಿ ಪ್ರಧಾನಮಂತ್ರಿಯವರ ಜೊತೆಗೆ ಬಹಳ ಖುಷಿಯಾಗಿ ತಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚಿಕೊಂಡಿರುವಂತಹದ್ದು ಕೂಡ ಇದೆ. ಹಾಗೆಯೇ ಸುಮಲತಾ ಅವರು ದರ್ಶನ್ ಜೈಲಿಗೆ ಹೋಗಿ 14 ದಿವಸಗಳ ನ್ಯಾಯಾಂಗ ಬಂಧನ ಮುಗಿಯುವ ದಿವಸಕ್ಕೆ ಆದಾಗ ಇವತ್ತು ಒಂದು ಇನ್ಸ್ಟಾ ಮೂಲಕವಾಗಿ ಪೋಸ್ಟ್ ಮಾಡಿದ್ದಾರೆ. ಹಾಗಾದರೆ ಸುಮಲತಾ ಅವರು ಕಡೆಗೂ ಮೌನ ಮುರಿದಿದ್ದು ಏಕೆ ಮತ್ತು ಯಾವ ಸ್ವರೂಪದಲ್ಲಿ ಅನ್ನೋದನ್ನು ಕೂಡ ಇವತ್ತಿನ ಚದುರಂಗದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಗೆ ಅದ್ದೂರಿ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಮನೆಯಲ್ಲಿ ಆತಿಥ್ಯ. ವಾಂಖೇಡೆಯಲ್ಲಿ ವಿಜಯೋತ್ಸವಕ್ಕೆ ತಯಾರಿ. ನಟ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ. ಇನ್ನೂ 14 ದಿನ ಜೈಲಿನಲ್ಲೇ ಇರಲಿರೋ ಸ್ಟಾರ್. ಮೊಬೈಲ್ ವಿಡಿಯೋಗಳ ತನಿಖೆ ಚುರುಕು. ದರ್ಶನ್ ಅಪರಾಧಿ ಅಲ್ಲ, ಆರೋಪಿ. ಕೋರ್ಟ್ನಲ್ಲಿ ಸತ್ಯ ಗೊತ್ತಾಗುತ್ತೆ, ಆತುರ ಬೇಡ. ಕಡೆಗೂ ಮಗನ ಬಗ್ಗೆ ಮೌನ ಮುರಿದ ಅಮ್ಮ.